ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಎಲೆಕೋಸಿನ ಪಲ್ಯನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು 2 ಕಡ್ಡಿ ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5-6, ಮತ್ತು ಕೊತ್ತಂಬರಿ ಸೊಪ್ಪು. ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ, ಮತ್ತು ಜೊತೆಗೆ ಬೇಳೆ ಸಾಂಬಾರು ಆ ಥರ ಏನಾದರೂ ಮಾಡಿದಾಗ ಚೆನ್ನಾಗಿರುತ್ತೆ. ಎಣ್ಣೆ ನೋಡಿ, ಎಣ್ಣೆ ತೋರಿಸ್ತಾ ಇದ್ದೀನಿ, ಮತ್ತು ಅರಿಶಿನ ಪುಡಿ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಮತ್ತು ಕ್ಯಾಬೇಜು ಒಂದು ಅರ್ಧ kg ಕ್ಯಾಬೇಜ್ ಇರ್ಬೋದು. ನಾನು ಚಿಕ್ಕದಾಗಿ ಕಟ್ ಮಾಡಿ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ನೆನೆಸಿಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಕಾಯೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ದಪ್ಪ ತಳದ್ದು ಒಂದು ದೊಡ್ಡ ಬಾಣಲಿನ ಇಟ್ಕೊಳ್ಳಿ ಫ್ರೆಂಡ್ಸ್. ಅದು ನೋಡೋದಕ್ಕೆ ಕ್ಯಾಬೇಜ್ ಅಷ್ಟೊಂದು ಜಾಸ್ತಿ ಕಾಣಿಸುತ್ತೆ, ಆದರೆ ಬೇಯ್ತಾ ಅದು ಕಡಿಮೆ ಆಗುತ್ತೆ ಕ್ವಾಂಟಿಟಿ. ನೋಡಿ, ಒಂದು 5-6 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ನಾನು ನೀರು ಏನೂ ಹಾಕ್ತಾಯಿಲ್ಲ, ಅದರಲ್ಲೇ ಬೇಯಿಸ್ಬಿಟ್ಟು ಪಲ್ಯನ ಮಾಡ್ತಿದ್ದೀನಿ. ಸಖತ್ತಾಗಿರುತ್ತೆ, ಚಪಾತಿ ಜೊತೆಗಂತೂ ಸೂಪರಾಗಿರುತ್ತೆ. ಓಕೆನಾ, ಒಂದ್ಸಲಿ ಮಾಡಿ ನೋಡಿ. ಡೈಲಿ ಪಲ್ಯಗಳನ್ನೆಲ್ಲ ಮಾಡ್ತಾಯಿರ್ತೀವಿ. ಕ್ಯಾಬೇಜ್ ಇದೇನಪ್ಪ ಇವರು ಹೊಸ್ದಾಗಿ ತೋರಿಸ್ತಾರೆ ಅಂದ್ಕೋಬೇಡಿ, ಬಟ್ ಇದನ್ನು ಮಾಡಿ ನೋಡಿ ಒಂದ್ಸಲಿ. ಸಾಸಿವೆ ಹಾಕಿದ್ದೀನಿ ನಾನು ಇವಾಗ ಒಂದು ಅರ್ಧ ಚಮಚ, ಎಣ್ಣೆ ಕಾಯ್ದ ನಂತರ. ಜೀರಿಗೆ ಫಸ್ಟ್ ಹಾಕಿದ್ದು ಒಂದು ಅರ್ಧ ಚಮಚ, ಮತ್ತು ಸಾಸಿವೆ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ, ಮತ್ತು ಕಡಲೆಬೇಳೆ ಅದು 1 ಚಮಚ, ಒಂದೂವರೆ ಚಮಚದಷ್ಟು, ಮತ್ತು ಸ್ವಲ್ಪ ಉದ್ದಿನಬೇಳೆ ಅದನ್ನು ಒಂದು ಸ್ಪೂನು, ಒಂದೂವರೆ ಸ್ಪೂನು ಅಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದೊಂದು ಸ್ವಲ್ಪ ಕೆಂಪಗಾಗಲಿ. ಮತ್ತು ಹಸಿಮೆಣ್ಸಿನ್ಕಾಯಿ ಅದು ಹಣ್ಣಾಗಿತ್ತು, ಮತ್ತು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ. ಒಂದು 7-8 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ 2 ಈರುಳ್ಳಿನ ಅದನ್ನು ನಾನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಳು ಏನಪ್ಪ ಎಲೆಕೋಸನ್ನ ತೋರಿಸ್ಬಿಟ್ಟು ನಮಗೇನು ಬರೋದಿಲ್ವಾ ಅಂತೆಲ್ಲ ಅಂದ್ಕೋಬೇಡಿ, ಖಂಡಿತ ಎಷ್ಟೋ ಜನಕ್ಕೆ ಬರೋದಿಲ್ಲ. ಈ ರೀತಿ ನಾನು ತೋರಿಸೋ ಮೆಥಡಲ್ಲಿ ನೀವು ಮಾಡಿ ನೋಡಿ, ಸೂಪರಾಗಿರುತ್ತೆ. ಕರಿಬೇವಿನ ಎಲೆ 2 ಕಡ್ಡಿನ ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಇದು ಸ್ವಲ್ಪ ಒಂಚೂರು ಹಸಿ ವಾಸನೆ ಹೋದರೆ ಸಾಕು, ಏಕೆಂದರೆ ಮತ್ತೆ ಕ್ಯಾಬೇಜ್ ಹಾಕ್ಬಿಟ್ಟು ನಾವು ಅದರಲ್ಲೇ ಬೇಯಿಸ್ತೀವಲ್ವ. ಸ್ವಲ್ಪ ಒಂಚೂರು ಕಲ್ಲರು ಒಂಚೂರು ಇದಾದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಒಂದು 1/4 ಚಮಚದಷ್ಟು. ಆ್ಯಕ್ಚುಲಿ ನಾನು ಅದರಲ್ಲೂ ಅರಿಶಿನ ಪುಡಿ ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಇವಾಗ ಉಪ್ಪನ್ನು ಹಾಕ್ತಿದ್ದೀನಿ ನಾನು ಫಸ್ಟು, ಒಂದು ಅರ್ಧ ಚಮಚದಷ್ಟು. ರುಚಿ ನೋಡಿಕೊಂಡು ನೀವು ಹಾಕಿ. ಉಪ್ಪನ್ನ ನಿಮ್ಮಲ್ಲಿ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಬಟ್ ನಮ್ಮ ಮನೆಯಲ್ಲಿ ನಾನು ಕಡಿಮೆನೇ ಹಾಕ್ತೀನಿ ಯಾವಾಗ್ಲೂ. ಏನಾದರೂ ಕಡಿಮೆ ಇದನ್ನು ಬೇಕಂದ್ರೆ ಹಾಕ್ಕೊಳ್ಬೋದು, ಜಾಸ್ತಿ ಆಯಿತು ಅಂತಂದರೆ ಮತ್ತೆ ತಿನ್ನೋದಕ್ಕಾಗಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ. ಇದು ಮನೆಯಲ್ಲೇ ಮಾಡಿರೋವಂಥದ್ದು ಫ್ರೆಂಡ್ಸ್. ಮುಂದಿನ ವೀಡಿಯೋಗಳಲ್ಲಿ ನಾನು ವಾಂಗಿಬಾತ್ ಪೌಡರ್ಗಳು ಮತ್ತು ರಸಮ್ ಪೌಡರು ಆ ಥರದ್ದೆಲ್ಲ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಸಾಂಬಾರು ಪೌಡರು, ಸಾಂಬಾರು ಹುಡಿ ಅಂತ ಹೇಳ್ತೀವಿ, ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡ್ತಾರೆ, ನಾನು ಅದೆಲ್ಲ ತೋರಿಸ್ತೀನಿ. ಓಕೆ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜಿನ ಒಂದು 2-3 ಸಲ ತೊಳೆದು, ಮತ್ತು ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ನಾನು. ಒಂದು 10 ನಿಮಿಷ ಚೆನ್ನಾಗಿ ವಾಶ್ ಮಾಡಿಕೊಂಡು 2-3 ಸಲ. ಇವಾಗ ನೋಡಿ, ಸ್ವಲ್ಪ ಏಕೆಂದರೆ ಅದರಲ್ಲಿ ನೀರಿದೆ, ಅದಕ್ಕೆ ಆ ಥರ ತೆಗೆದು ಹಾಕ್ತಾಯಿದ್ದೀನಿ ನಾನು. ಈ ಥರ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಅವಾಗವಾಗ ಜೋರು ಊರಿನಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಬಟ್ ನೀರು ಏನೂ ಹಾಕ್ಬೇಡಿ, ಬಟ್ ಸಖತ್ತಾಗಿರುತ್ತೆ. ಒಂದ್ಸಲಿ ಖಂಡಿತ ನೀವು ಮಾಡಿ ನೋಡಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡೋದು ನೋಡೋದು ಆ ಥರ ಮಾಡಿದ್ರೆ ನಾನು ಏನು ಮಾಡಿದೆ ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಮತ್ತು ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು 500 ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್. ಓಕೆನಾ, ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಇದೇ ರೀತಿ ನನಗೆ ಸಪೋರ್ಟ್ನ ಮಾಡ್ತಾಯಿರಿ. ಥ್ಯಾಂಕ್ ಯು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಓಕೆನಾ, ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಕಮೆಂಟ್ನಲ್ಲಿ ನಿಮ್ಗೆ ಏನೇ ಅನಿಸಿದ್ರು, ತಪ್ಪು ಸರಿ ಏನೇ ಇದ್ರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದನ್ನು ತಿದ್ಕೊಳ್ತೀನಿ. ಮತ್ತು ನಾನು ಕಂಟಿನ್ಯೂಸ್ ಆಗಿ ನಿಮಗೆ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ನಿಮ್ಗೆ ಯಾವುದು ವೀಡಿಯೋ ನಿಮಗೆ ಥಿಂಗ್ಸ್ ಬೇಕಾಗುತ್ತೆ ಅದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದನ್ನು ಮಾಡಿ ಖಂಡಿತ ನಿಮಗೆ ತೋರಿಸ್ತೀನಿ.
ಓಕೆನಾ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ. ಇವಾಗ ಒಂದು ತಟ್ಟೆನ ಮುಚ್ಚೋಣ. ಇವಾಗ ಚೆನ್ನಾಗಿ ಅದು ನೀರೆಲ್ಲ ಅದರಲ್ಲೇ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ನೋಡಿ ಓಪನ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಓಪನ್ ಮಾಡಿಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ನ ಮಾಡೋಣ. ಬಟ್ ಜೋರು ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬಟ್ ಅವಾಗವಾಗ ಈ ಥರ ಮಿಕ್ಸ್ ಮಾಡಿಕೊಡ್ತಾಯಿರಿ. ಏಕೆಂದರೆ ಹಂಗೆ ಕಂಟಿನ್ಯೂಸ್ ಆಗಿ ಬಿಟ್ಬಿಟ್ರೆ ಮತ್ತು ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಓಕೆನಾ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಬೇರೆ ಏನಿಲ್ಲ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೇರೆ ಜಾಸ್ತಿ ಸಾಮಾನು ಬೇಕಾಗಿಲ್ಲ, ಮನೆಯಲ್ಲಿ ಇರೋಂಥ ಐಟಮ್ನಲ್ಲೇ ಆರಾಮಾಗಿ ಮಾಡ್ಬೋದು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇನ್ನೂ ಒಂದ್ಸರಿ ನಾನು ಮುಚ್ಚಿಬಿಟ್ಟು ಬಿಡ್ತೀನಿ. ಬಟ್ ಇದು ಚಪಾತಿಗಂತೂ ಸಖತ್ತಾಗಿತ್ತು ಮಾತ್ರ ನಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಚಪಾತಿ ಮಾಡಿದ್ದೆ. ಮತ್ತು ಲಾಸ್ಟಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಖಂಡಿತ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನೋಡಿ ಮತ್ತೆ ನಾನು ಲಿಡ್ನ ಓಪನ್ ಮಾಡಿ ನೋಡ್ತೀನಿ. ಇವಾಗ ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ನೋಡಿ ಮತ್ತೆ ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ಬಿಟ್ಬಿಡೋಣ. ಬಟ್ ನೀರು ಏನು ಹಾಕಲ್ವಲ್ಲ, ಅದ್ರ ಟೇಸ್ಟು ಹಾಗೇ ಉಳಿಯುತ್ತೆ. ನಾವು ಎಲೆಕೋಸನ್ನ ಹಾಕಿರ್ತೀವಲ್ಲ ಅದ್ರದ್ದು ಟೇಸ್ಟ್ ಹಂಗೇ ಇರುತ್ತೆ ಫ್ರೆಂಡ್ಸ್. ನೀರು ಹಾಕಿದ್ರೆ ಅದ್ರ ನೀರು ಹೊಡೆದಂಗೆ ಆಗ್ಬಿಟ್ಟು ಇದಾಗುತ್ತೆ. ಬಟ್ ನೀರು ಇದರಲ್ಲಿ ಬಿಟ್ಕೊಂಡು ಅದರಲ್ಲೇ ಬೇಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡೆ. ಥ್ಯಾಂಕ್ ಯು.